ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ, ನಿಂಬೆ ಹಣ್ಣಿನಿಂದ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಹೆಂಗೆ ಅಂಥೇಳಿ ಈಜಿ ಒಳಗೆ ಮಾಡ್ಕೊಳ್ಳೋದು. ಸ್ವಲ್ಪ ಸಾಮಾನ್ಯದಿಂದ ಹೆಂಗೆ ಮಾಡೋದು ಅಂಥೇಳಿ ಈಗ ನೋಡ್ಕೊಳ್ಳೋಣ್ರಿ. ಒಮ್ಮೆ ಮಾಡ್ಕೊಂಡಿವಂದ್ರೆ ಒಂದು ತಿಂಗಳು ತನಕ ಬರ್ತದೆ, 15 ದಿವಸ ಬರುತ್ತೆ, 1 ವರ್ಷ ತನಕ ಬರ್ತದೆ ರೀ, ಕೆಡಂಗಿಲ್ಲ ನೋಡ್ರಿ. ಇದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ್ರಿ. ಭಾಳ ರುಚಿ ಆಕತಿ. ಊಟಕ್ಕೆ ಉಪ್ಪಿನಕಾಯಿ ಬೇಕೇ ಬೇಕು ನೋಡ್ರಿ. ಅದನ್ನು ಕೆಡಲಾರ್ದಂಗೆ ಹೆಂಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಡು ಬರ್ರಿ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋ ಹೊತ್ನಾಗ ಬೇಗ ಆಗಿಬಿಡ್ತದೆ ನೋಡ್ರಿ. ಈಗ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡ್ರಿ. ಎಲ್ಲ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಈಗ ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳೋದು ಮೊದಲು ನೋಡೋಣ್ರಿ. ಅದು ಹೆಂಗೆ ಕಟ್ ಮಾಡೋದು ಅಂಥೇಳಿ ಈಗ ಹೇಳ್ತೀನಿ ನೋಡ್ರಿ. ಮತ್ತು ಕಟ್ ಮಾಡೋ ಹೊತ್ನಾಗ ಎಲ್ಲ ರಸ ಹೊರಗೆ ಬರ್ತದಲ್ರಿ. ಈ ಥರ ನಾ ಹೇಳೋ ಥರ ಕಟ್ ಮಾಡಿದ್ರೆ ರಸ ಹೊರಗೆ ಬರೋಂಗಿಲ್ಲ ನೋಡ್ರಿ. ಈಗ ಮ್ಯಾಗಿಂದ ತುಂಬಕತೆ ಇರ್ತದಲ್ರಿ, ಅದನ್ನು ಸೀದಾ ಹಿಂಗೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡ್ರಿ. ಒಟ್ಟು ರಸ ಏನದ ಹೊರಗೆ ಬರೋಂಗಿಲ್ಲ. ಈ ಒಟ್ಟು ಅಷ್ಟು ಮಸ್ತಾಗೆ ಒಟ್ಟು ಕಟ್ ಆಕತ್ತೆ ನೋಡ್ರಿ. ಈ ಥರನೇ ಕಟ್ ಮಾಡ್ಕೊ. ಅದು ಲೇಯರ್ ಉದ್ದಕ್ಕೆ ಇರ್ತದಲ್ರಿ ಬಿಳಿದು, ಅದರೊಳಗೆ ಕೋಟಿಂಗ ಅದು ಏನದ ಸೀದಾ ಹಿಂಗೆ ಇಟ್ಟು ತುಂಬ ಮ್ಯಾಗಿರ್ಬೇಕು ನೋಡ್ರಿ. ಆ ಥರ ಇಟ್ಟು ಕಟ್ ಮಾಡಿದ್ರೆ ಒಟ್ಟು ಜ್ಯೂಸ್ ಏನದ ಅದರೊಳಗಿಂದ ಹೊರಗೆ ಬರೋಂಗಿಲ್ಲ ನೋಡ್ರಿ. ಇನ್ನೊಂದು ನೋಡ್ರಿ, ನಿಂಬೆಹಣ್ಣು ಕಟ್ ಮಾಡೋದು ಈ ಥರ ಮ್ಯಾಗೆ ಇಟ್ಟು ಹಿಂಗೆ ಕಟ್ ಮಾಡ್ಬೇಕ್ರಿ. ಒಟ್ಟು ರಸ ಹೊರಗೆ ಬರೋಂಗಿಲ್ಲ. ಅದ್ರದ್ದು ಬೀಜ ಅದು ತೆಗೆದೇನು ಅವಶ್ಯಕತೆ ಇರೋಂಗಿಲ್ಲ, ಬೇಕಂದ್ರೆ ತಕ್ಕೋಬೋದು ರೀ. ನಾ ಹಂಗೆ ಬೀಜ ಅದ್ರೊಳಗೆ ಇರಲಿ ಅಂಥೇಳಿ ಹಂಗೆ ಮಾಡ್ಲಕತ್ತೀನಿ ನೋಡ್ರಿ. ಈಗೆಲ್ಲ ಹೊರ್ಕೊಂಡು ನೋಡ್ರಿ. ಮೆಂತ್ಯ ಹಾಕ್ಕೊಳತ್ತೀನಿ, ಒಂದು ಅರ್ಧ ಬಟ್ಲಷ್ಟು, ಒಂದು 4-5 ಸ್ಪೂನ್ ಅದ ನೋಡ್ರಿ ಮೆಂತ್ಯ. ಈ ಥರ ಚೆಂದಾಗಿ ಕೆಂಪಾಗಿ ಹುರ್ಕೋಬೇಕು. ಎಲ್ಲ ಒಂದೊಂದಾಗಿ ಹುರ್ದು ತೆಗಿತೀನಿ ನೋಡ್ರಿ. ಒಂದು ಬಟ್ಲ ಸಾಸಿವೆ ಹಾಕ್ಕೊಳತ್ತೀನಿ ನೋಡ್ರಿ. ಭಾಳ ರುಚಿ ಹಾಕವ್ರಿ. ಊಟದ ಜೋಡಿ ಉಪ್ಪಿನಕಾಯಿ ಅಷ್ಟು ರುಚಿ ಅನ್ನಿಸ್ತದಲ್ಲ, ಎಲ್ಲರಿಗೂ ಬೇಕೇ. ಈ ಥರ ಮಾಡಿಟ್ಕೊಂಡ್ರೆ ಕೆಡಂಗಿಲ್ಲ ನೋಡ್ರಿ. ಒಟ್ಟು 1 ವರ್ಷ ತನಕ ಬರ್ತೈತಿ. ಈ ಸಾಸಿವೆ ಅನ್ನೋದು ಚೆಂದಾಗಿ ಹುರ್ಕೋಬೇಕು. ಚಟಪಟ ಅನ್ನಂಗೆ ಹುರ್ಕೊಂಡು ತೆಗೆದುಬಿಡೋದು ನೋಡ್ರಿ. ಆಯ್ತು ನೋಡ್ರಿ. ಈಗ ಎಲ್ಲ ಒಂದ್ರಾಗಿನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಸಣ್ಣಗೆ ಮಿಕ್ಸಿ ಮಾಡ್ಕೊತೀನಿ ನೋಡ್ರಿ. ಇದ್ರಾಗ ಹಿಂಗೆ ಹಾಕ್ಕೊಂಡು ಇಲ್ಲೇ ಎಲ್ಲ ಸಣ್ಣಗೆ ಪೌಡ್ರ್ ಮಾಡ್ಕೊತೀನಿ ನೋಡ್ರಿ. ತರಿ ಆಗಿದ್ರೂ ನಡಿತೈತಿ, ಸಣ್ಣಗೆ ಪೌಡ್ರ್ ಆದರೂ ನಡಿತೈತಿ. ಯಾವ ಥರ ಮಾಡ್ಕೊಂಡ್ರು ಏನು ಇದಾಗಂಗಿಲ್ಲ ನೋಡ್ರಿ, ನಡಿತೈತಿ. ಭಾಳ ಸಣ್ಣ ಆಗ್ಲಿಕ್ಕೂ ನಡಿತೈತಿ. ಅದನ್ನು ಭಾಳ ಟೇಸ್ಟ್ ಕೊಡ್ತೈತೆ ರೀ ಉಪ್ಪಿನಕಾಯಿ ಒಳಗೆ. ಈ ಪೌಡ್ರ್ ಮಾಡಿ ರೆಡಿ ಆಯಿತು. ಈಗಿಂದ ಉಪ್ಪಿನಕಾಯಿದೊಂದು ಒಗ್ಗರಣೆ ಮಾಡ್ಕೊತೀನಿ ನೋಡ್ರಿ. ದೊಡ್ಡ ಸ್ಪೂನ್ಲೆ ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊಂಡು ನೋಡ್ರಿ. ಸ್ವಲ್ಪ ಬೆಳ್ಳುಳ್ಳಿ ಏನದ ಜಜ್ಜಿ ಒಗ್ಗರಣೆ ಒಳಗೆ ಹಾಕೋಬೇಕು. ನಮ್ಮ ತಾಯಿಯರು ಮಾಡ್ತಾರೆ ಉಪ್ಪಿನಕಾಯಿ, ಅವ್ರ ಕಡೆ ಒಮ್ಮೆ ಹಾಕಿಸ್ತೀನಿ ನೋಡ್ರಿ. ಅವ್ರು ಭಾಳ ಹಳೆ ಕಾಲದಾಗ ಭಾಳ ಟೇಸ್ಟ್ ಆಗ್ತಿತ್ತು. ನಮ್ಮ ಅವ್ವರಿಗೆ ಭಾಳ ಮಂದಿ ಕರಿಸಿ ಮಾಡಿಸ್ತಿದ್ರು ನೋಡ್ರಿ. ಕೆಡಂಗಿಲ್ಲ, ಒಬ್ಬೊಬ್ರು ಕೈಲಿ ಕೆಡಂಗಿಲ್ಲ ಅಂಥೇಳಿ ನಮ್ಮ ತಾಯಿಯವ್ರ ಕಡೆ ಮಾಡಿಸ್ತಿದ್ರು. ಅವ್ರ ಕಡೆ ಒಮ್ಮೆ ಮಾಡಿಸ್ತೀನಿ ರೀ. ಈಗೆಲ್ಲ ರುಬ್ಕೊಂಡಿದ್ದ ಕೆಂಪು ಖಾರ ಪುಡಿ ಹಾಕ್ಕೊಂಡೆ, ಆಮೇಲೆ ರುಬ್ಬಿದ್ದದಿಂದ ಪೌಡ್ರ್ ಎಲ್ಲ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಇಷ್ಟ ಮಾಡಿದ್ರೆ ಆಯ್ತು ನೋಡ್ರಿ, ಉಪ್ಪಿನಕಾಯಿ ರೆಡಿ ಆಕತಿ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡೆ. ಈಗ ಬೆಲ್ಲ ಹಾಕೋತೀನಿ ನೋಡ್ರಿ. ಹೆಚ್ಚಿಗೆ ಅರ್ಧ kg ಐತಿ. ಈಗ ನೀವು ಒಂದು 20 ನಿಂಬೆಹಣ್ಣು ಅದಾವೆ, ಅದಕ್ಕೊಂದು ಅರ್ಧ kg ಹಾಕ್ಕೊಳತ್ತೀನಿ. ನೀವು ಎಷ್ಟು ಮಾಡ್ಕೊತೀರಿ ನೋಡಿ, ಅದ್ರಾಗ ನೋಡಿ 10 ಇದ್ದವು ಅಂದ್ರೆ ಒಂದು ಪಾವು kg ಹಾಕೋರಿ. ಹುಳಿ ತಿನ್ನೋರಿದ್ರೆ ಸ್ವಲ್ಪ ಬೆಲ್ಲ ಹಾಕೋರಿ, ನಡಿತೈತೆ ನೋಡ್ರಿ. ಬೆಲ್ಲ ಸ್ವಲ್ಪ ಉಪ್ಪು ಹೆಚ್ಚು ಹಾಕೋದ್ರಿಂದ ಉಪ್ಪಿನಕಾಯಿ ಕೆಡಂಗಿಲ್ಲ ನೋಡ್ರಿ, ವರ್ಷ ತನಕ ಬರ್ತಾವೆ. ಒಂದು ಬಟ್ಲಷ್ಟು ಉಪ್ಪು ಹಾಕ್ಕೊಂಡಿನಿ. ಈಗೆಲ್ಲ ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಳತ್ತೀನಿ ನೋಡ್ರಿ. ಇದ್ರಾಗ ಈಗ ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು. ಮತ್ತು ಗ್ಯಾಸ್ ಚಾಲು ಇಲ್ಲ ನೋಡ್ರಿ. ಒಗ್ಗರಣೆ ಆಯ್ತಂದ್ರೆ ಬಂದ್ ಮಾಡಿಬಿಡೋದು. ಈಗ ಕೆಳಗೆ ಇಳಿಸ್ಕೊತೀನಿ ನೋಡ್ರಿ. ಇದನ್ನು ಒಲೆ ಮ್ಯಾಗ ಇಡೋದಿಲ್ಲ. ಇದು ಒಂದು 15 ದಿವಸ ಆಗಿಂದ ತಿನ್ಲಿಕ್ಕೆ ಬರ್ತದೆ ನೋಡ್ರಿ. ಅಲ್ಲಿ ತನಕ ಬರೋಂಗಿಲ್ಲ. ಬೇಗನೆ ತಿನ್ನೋದು ಮುಂದಿನ ವಿಡಿಯೋದಾಗ ಹಾಕಿಕೊಡ್ತೀನಿ.
ಮಾಡೋಣ ತಿಂತಿರ್ತಾರಲ್ರಿ ಅವತ್ತೇ ತಿನ್ನಲಿಕ್ಕೂ ನಡಿತೈತಿ. ಅದು ಹೆಂಗೆ ಮಾಡೋದು ಅಂಥೇಳಿ ಮುಂದಿನ ವಿಡಿಯೋದಾಗ ನೋಡ್ಕೊಳ್ಳೋಣ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಕಾಜಿನ ಬಾಟಲ್ಗೆ ಹಾಕಿ ಇಟ್ಕೊಂಡ್ಬಿಡ್ಬೇಕು ನೋಡಿರಿ. 1 ವರ್ಷ ತನಕ ಬರ್ತೈತಿ. ಒಂದು 15 ದಿವಸ ಆಗಿಂದ ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಬಟ್ಲ್ ತಕ್ಕೊಂಡು ಯೂಸ್ ಮಾಡ್ಕೊಬೋದು ನೋಡಿರಿ. ಚೆಂದಾಗೆಲ್ಲ ಮಿಕ್ಸ್ ಮಾಡಿದ್ರೆ ಈಗ ಹಂಗೆ ತಿಂತಿರ್ತಾರೆ ನೋಡಿರಿ ನಮ್ಮ ಮಕ್ಕಳು. ಈಗ ಮಿಕ್ಸ್ ಮಾಡೋಣ ಅಷ್ಟು ರುಚಿ ಅನ್ನಿಸ್ತಿರ್ತೈತಿ. ಕೈಯಾಗ ಹಾಕ್ಕೊಂಡು ಹಂಗೆ ತಿಂತಿರ್ತಾರೆ. ಹಸಿದು ಈಗ ಮಾಡಿದಾಗ ಭಾಳ ಟೇಸ್ಟ್ ಅನ್ನಿಸ್ತಾವ್ರಿ ಉಪ್ಪಿನಕಾಯಿಗಳು. ಒಂದು 15 ದಿವಸ ಬಿಟ್ಟಿಂದ ಅನ್ನದ ಜೋಡಿ ತಿನ್ಲಿಕ್ಕೆ ರೆಡಿ ಆಕತ್ತೆ ನೋಡಿರಿ. ಈ ಥರ ಮಿಕ್ಸ್ ಮಾಡಿ ಒಂದು ಜಾರಿಗೆ ಹಾಕಿಟ್ಬಿಡ್ತೀನಿ. ಟ್ರೈ ಮಾಡಿರಿ, ಎಲ್ಲರೂ ಸಪೋರ್ಟ್ ಮಾಡಿರಿ. ಹೀಗೆ ಹೆಚ್ಚೆಚ್ಚು ಬಳಸ್ತಾ ಹೋಗ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡಿರಿ. ನಮ್ಮ ತಾಯಿಯವ್ರ ಕಡೆ ಹೆಂಗೆ ಮಾಡೋದು ಅಂತೇಳಿ ಕೇಳಿ ಅವ್ರ ಕಡೆನ ಏನದ ಮಾಡಿಸ್ತೇನೆ ರೀ. ಭಾಳ ಚಲೋ ಮಾಡ್ತಾರೆ ಅವರು. ಅವ್ರಿಗೆ ಓಣಿ ಒಳಗೆ ಎಲ್ಲರೂ ಕರೆಸಿ ಮಾಡಿಸ್ತಿದ್ರು ನೋಡಿರಿ. ಕೆಡಂಗಿಲ್ಲ ರೀ, ಬರ್ರಿ ಹಾಕ್ಬರ್ರಿ ಅಂಥೇಳಿ ಮಾಡಿಸ್ತಿದ್ರು ರೀ. ಅಷ್ಟು ಚಲೋ ಮಾಡ್ತಾರೆ ರೀ ಅವರು. ಹಳೆ ಕಾಲದ ಅಡುಗೆನೇ ಬೇರೆ ರೀ. ಅವ್ರ ಕಡೆಯಿಂದ ನಾವು ಸ್ವಲ್ಪ ಕಲಿತು ಮಾಡ್ಲಿಕ್ಕತ್ತೇವೆ ನೋಡಿರಿ. ಮಸ್ತಾಗಿ ಆಗಿರ್ತದೆ. ನೀವು ಟ್ರೈ ಮಾಡಿರಿ. 1 ವರ್ಷ ತನಕ ಕೆಡಂಗಿಲ್ಲ ನೋಡಿರಿ. ಭಾರಿ ಮಸ್ತ್ ಆಕದ. ಹೀಗೆ ಸಪೋರ್ಟ್ ಮಾಡಿರಿ. ಯಾರ್ಯಾರು ವಿಡಿಯೋ ವಾಚ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ನೋಡಿರಿ.